ಇನ್ನು ಬಿಸಿಲಿನ ಬೇಗೆಯ ಶಮನಕ್ಕೆ ಕಲ್ಲಂಗಡಿಯ ಹಣ್ಣಿಗೆ ಮೊರೆ ಹೋಗ್ತೀವಲ್ಲ, ಈ ಕಲ್ಲಂಗಡಿ ಕೂಡ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಯಾಕಂದ್ರೆ ಕಲ್ಲಂಗಡಿಗೂ ಕೂಡ ಕೃತಕವಾಗಿ ಬಣ್ಣವನ್ನ ಬಳಸ್ತಾ ಇದ್ದಾರೆ, ಕೆಮಿಕಲ್ ಬಳಕೆ ಆಗ್ತಾ ಇದೆ, ಅದನ್ನ ಕೆಂಪಾಗಿಸುವ ನಿಟ್ಟಿನಲ್ಲಿ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಕಲ್ಲಂಗಡಿಯ ಹಣ್ಣುಗಳಿಗೆ ಇಂಜೆಕ್ಟ್ ಮಾಡಲಾಗುತ್ತೆ ಕಲರ್ ಅನ್ನ. ಈ ರೀತಿಯಾಗಿ ಇಂಜೆಕ್ಟ್ ಮಾಡಿದ್ರೆ ಹಣ್ಣು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಕೃತಕ ಬಣ್ಣದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಕೆಲ ವ್ಯಾಪಾರಸ್ಥರಿಂದ ಹಣ್ಣುಗಳಿಗೆ ಈ ರೀತಿಯ ಇಂಜೆಕ್ಟ್ ಆಗ್ತಾ ಇದೆ. ಕಲ್ಲಂಗಡಿ ಹಣ್ಣಿನ ವ್ಯಾಪಾರಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಆರೋಗ್ಯ ಇಲಾಖೆ. ಕೃತಕ ಬಣ್ಣ ಬಳಕೆ, ಕಲ್ಲಂಗಡಿ ತಿನ್ನಲು ಜನರು ಕೂಡ ಸದ್ಯಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ ಅನ್ನೋ ಮಾಹಿತಿ. ಈ ಕುರಿತು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬೇಸಿಗೆ ಆರಂಭ ಆಯಿತು ಅಂದರೆ ಸಹಜವಾಗಿ ಬಿಸಿಲಿಗೆ ಬೇಸತ್ತ ಜನರು ಕಲ್ಲಂಗಡಿಯ ಮೊರೆಯನ್ನು ಹೋಗ್ತಾರೆ. ಆದರೆ ಈ ಕಲ್ಲಂಗಡಿಯನ್ನು ಹೆಚ್ಚು ಜನರು ಏನು ತಿನ್ನಲಿಕ್ಕೆ ಆಸೆ ಪಡ್ತಾರೆ, ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಅದಕ್ಕೆ ಕೆಮಿಕಲ್ ಯುಕ್ತ ಇಂಜೆಕ್ಷನ್ನ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಈಗ ಗ್ರಾಹಕರಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಕಲ್ಲಂಗಡಿಯನ್ನು ಇಷ್ಟಪಟ್ಟು ತಿಂತಾ ಇದ್ದೀರಾ, ಅದಕ್ಕೀಗ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ, ಕೆಮಿಕಲ್ಲು, ಅದು ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದು ಇದು ನಿಮ್ಗೆ ಗೊತ್ತಾ? ಸರ್, ನ್ಯೂಸಿಂದ ನಾವು ನೋಡ್ತಿರ್ತೀವಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೇ ಚೆಕ್ ಮಾಡ್ತಾ ಇರ್ತೇವೆ. ಈಗ ಇದ್ರೊಳಗಡೆ ಹೌದು, ಯಾಕಂದರೆ ಬೇಸಿಗೆ ಅಂದರೆ ಆಬ್ವಿಯಸ್ಲಿ ನಾವು ಇದಕ್ಕೆ ಕಲ್ಲಂಗಡಿ ಅಂತಲೇ ಫೇಮಸ್ ಆಗಿರುತ್ತೆ. ಸೊ ಅದನ್ನು ತಿನ್ನಕ್ಕಂತಲೇ ಬಂದಿರ್ತೇವೆ ನಾವು. ಬೇಸಿಗೆ ಸ್ಟಾರ್ಟ್ ಆಗೋದೇ ನಮಗೆ ಕಲ್ಲಂಗಡಿಯಿಂದ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಈ ಥರ ಅವ್ರು ಕೆಮಿಕಲ್ ಯೂಸ್ ಮಾಡಿ ನಮಗೆ ಇಂಜೆಕ್ಷನ್ ಮಾಡಿ ನಮ್ಗೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಅದು ಹಣ್ಣಾಗಿದೆ ಇಲ್ಲದ ನಾವು ಮನೆ ತೊಗೊಂಡು ಹೋಗಿರ್ತೀವಿ. ಮನೆ ತೊಗೊಂಡು ಹೋದಾಗ ಹೆಚ್ಚಿದಾಗ ನೋಡಿದಾಗ ಗೊತ್ತಾಗುತ್ತೆ ಅದು ಹಣ್ಣಾಗಿದೆ ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಆದರೂ ನೋಡಿದ್ರೆ ಗೊತ್ತಾಗುತ್ತೆ ಕಲರ್ ಎಲ್ಲ ಒಂದು ಸೈಡ್ ಬಂದಿರುತ್ತೆ. ಇದು ಮಕ್ಕಳಿಗೆ ಯಾವ ರೀತಿ ಪರಿಣಾಮ, ಭಯ ಆಗ್ತಿದೆ ಅಂತ ಮನೆಯಲ್ಲಿ ನಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಈಗ ನಾವು ಕಲ್ಲಂಗಡಿ ಸೀಸನ್ ಇದೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಬಟ್ ತೊಗೊಂಡು ಹೋಗೋಕೆ ಭಯ ಆಗ್ತಿದೆ ಇವಾಗ. ಇದಿಷ್ಟು ಏನು ಕಲ್ಲಂಗಡಿಯನ್ನು ತಿನ್ನಲಿಕ್ಕೆ ಬಂದಂಥ ಗ್ರಾಹಕರ ಮಾತು. ಈಗ ವ್ಯಾಪಾರಸ್ಥರು ನಮ್ಮ ಜೊತೆಗಿದ್ದಾರೆ. ಇವರು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಆ ಕಲ್ಲಂಗಡಿಯನ್ನು, ಈಗ ಎಲ್ಲಿಂದ ತರ್ತಾರೆ, ಈ ಕಲ್ಲಂಗಡಿನ ಎಲ್ಲಿಂದ ತರ್ತೀರಿ, ಅದಕ್ಕೆ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಹೇಳ್ತಾರೆ. ನಿಮ್ಗೆ ಹೆಂಗೆ? ನಾವು ಮಾಡಲ್ಲ ಸರ್, ನಾವು ಅಲ್ಲಿಂದ ಲೋಡ್ ಬರ್ತೈತಿ, ನಾವು ಇಳಿಸ್ಕೊಂತೀವಿ. ಬೇಕಾದ್ರೆ ಯಾವ್ದು ಬೇಕಾದ್ರೆ ನೀವು ತೆಗೆದುಕೊಳ್ರಿ, ಕಟ್ ಮಾಡಿ ತೋರಿಸ್ತೀವಿ. ನಾವು ಮಾಡ ನಿಮ್ಮ ಕೈಲಿಂದ ನೀವು ತೆಗೆದು ಕೊಡ್ರಿ. ಈ ಇಂಜೆಕ್ಷನ್ ಮಾಡ್ತಾರ ಅನ್ನೋದು ನಿಮಗೆ ಗೊತ್ತಾ? ನಮಗೆ ಗೊತ್ತಿಲ್ಲ ಸರ್, ನಾನು ಬರೀ ಕೇಳಿದ್ವಿ ಸರ್. ಅದು ಮೊಬೈಲ್ದಾಗ ಬಂದಿದ್ದು, ನಂದು ಮೊಬೈಲ್ದಾಗ ಬಂದಿತ್ತು, ನೋಡೀನಿ. ಅದು ಇಂಜೆಕ್ಷನ್ ಮಾಡೋದು ನೋಡೀನಿ. ಹಂಗೆ ಇದಿಷ್ಟು ವ್ಯಾಪಾರಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.